20ಕ್ಕೂ ಹೆಚ್ಚು ಜಿಲ್ಲೆಗಳು ತೀವ್ರ ಬರದಿಂದ ಕಂಗೆಟ್ಟಿದ್ದಾವೆ. ಸರ್ಕಾರ ಮಂತ್ರಿಗಳು ಮಂತ್ರಿ ಸ್ಥಾನಕ್ಕಾಗಿ ಅವಿವೇಕಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವ್ರು ಅನ್ನ ತಿನ್ನಲ್ವೇನ್ರಿ? ನಾಚಿಕೆ ಆಗಬೇಕು ನಿಮಗೆ. ಮೊದಲು ನಮ್ಮ ಕಬ್ಬು, ರಾಗಿ, ಜೋಳ, ಸೂರ್ಯಕಾಂತಿ, ಹತ್ತಿ ಎಲ್ಲ ಒಣಗಿದೆ. ಕಳೆದ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರಿ ಯಾರು ಬೆಳೆ ಹಾಕಬೇಡಿ, ಮಳೆ ಇಲ್ಲ ಅಂತೇಳಿ. ನೀವು ಹೇಳಿ 2 ತಿಂಗಳಾಯ್ತು. ಒಬ್ಬ ಮಂತ್ರಿ, ಒಬ್ಬ MLA ನಮ್ಮ ಬಡ ಪ್ರದೇಶಕ್ಕೆ ಭೇಟಿ ಕೊಟ್ಟು ನಮಗೆ ಬೆಳೆ ಪರಿಹಾರವನ್ನು ಘೋಷಣೆ ಮಾಡ್ತಕ್ಕಂಥ ಆಗ್ತಾ ಇಲ್ಲ. ರಾಜ್ಯದಲ್ಲಿ BJP ಲೋಕಸಭಾ ಸದಸ್ಯರಿದ್ದಾರೆ. ಅನ್ನ ತಿಂತ ಇಲ್ವ ಇವರು? ಅನ್ನ ತಿಂತ ಇಲ್ವ ಲೋಕಸಭಾ ಸದಸ್ಯರು? ನೀವು ಇರ್ತಕ್ಕಂಥದ್ದು ಗುಲಾಮಗಿರಿ ಮಾಡಕ್ಕಿದ್ರೆ ಲೋಕಸಭಾ ಸದಸ್ಯರು. ಪಾರ್ಲಿಮೆಂಟ್ಲಾಗಲಿ ಕೇಂದ್ರದಲ್ಲಾಗಲಿ ಧ್ವನಿ ಎತ್ತಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದೆ, ಇದ್ರ ಬಗ್ಗೆ ನಿಯೋಗ ಬರಬೇಕು, ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಒಬ್ಬ ಲೋಕಸಭಾ ಸದಸ್ಯ ಮಾಡ್ತಾ ಇಲ್ಲ. ಅಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಳ್ಳ ಮಳ್ಳರ ಸರ್ಕಾರ ನಿಮ್ದು. ಅನ್ನ ತಿನ್ನ ಸರ್ಕಾರವಲ್ಲ ನಿಮ್ದು. ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮಂತ್ರಿಗಳು, MLAಗಳು ಮಣ್ಣು ತಿನ್ಬೇಕಾಗ್ತದೆ. ನೀವು ಇವತ್ತು ಸಾರಿ ಹೇಳ್ತಾ ಇದೀವಿ, ರೈತರು ನಾವು ಬೀದಿಗೆ ಬಂದಿದ್ದೀವಿ, ನಮ್ಮ ಹಕ್ಕನ್ನ ಕೇಳಕ್ ಬಂದಿದ್ದೀವಿ. ಇವತ್ತು ಕಬ್ಬಿನ ಬಾಕಿ 8 ಕೋಟಿ ರೂಪಾಯಿ ಕಳೆದ ಸರ್ಕಾರದ ಆದೇಶ. ಮೈಸೂರು ಚಾಮರಾಜದಲ್ಲಿ ಇನ್ನೂ 1 ರೂಪಾಯಿ ಕೊಡೋಕ್ಕಾಗ್ತಾ ಇಲ್ಲ. ಸಮರ್ಪಕವಾಗಿ ವಿದ್ಯುತ್ ಇಲ್ಲ, ಅಂತರ್ಜಲ ಕುಸಿತ ಆಗಿದೆ, ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ವಿದ್ಯುತ್ ಸಂಪರ್ಕ ಕೊಡ್ಲಿಕ್ಕೆ ಹಣ ಇಲ್ಲ ಅಂತೇಳಿ ಚೆಸ್ಕಾಂ ಇಲಾಖೆಗಳು ಹೇಳ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಗ್ಯಾರಂಟಿ ಸರ್ಕಾರದಿಂದ ನೀವು ಸರ್ಕಾರ ಓಟ್ ಪಡ್ಕೊಂಡಿದ್ದೀರ ಹೊರತು ರೈತರ ಕಷ್ಟಕ್ಕೆ ಯಾವ ಗ್ಯಾರಂಟಿ, ರೈತರ ಬರ ನಿವಾರಣೆಗಾಗಿ ಯಾವ ಗ್ಯಾರಂಟಿ? ಕೇಂದ್ರದಲ್ಲೂ ಗ್ಯಾರಂಟಿ ಇಲ್ಲ, ರಾಜ್ಯದಲ್ಲೂ ಗ್ಯಾರಂಟಿ ಇಲ್ಲ. ಅವಿವೇಕಿಗಳು ಮಂತ್ರಿ ಸ್ಥಾನ ಅದ್ಯಾವ್ಯಾವುದೋ ವಿಚಾರಕ್ಕೆ ಮಾತಾಡ್ತೀರಿ ನೀವು. ರೈತರ ಬರ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಮಂತ್ರಿ, MLAಗಳು, ಶಾಸಕರುಗಳು ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನೀವೆಲ್ಲ ಮಣ್ಣು ತಿಂತೀರೇನ್ರಿ? ನಿಮ್ಮ ಆಸ್ತಿ ವಿಧಾನಸೌಧ, DC ಆಫೀಸು, ಒಳ್ಳೊಳ್ಳೆ ಗಾಳಿ, ಒಳ್ಳೆ ಚೆನ್ನಾಗಿ ನೀರಿದೆ. ನಮ್ಮ ಹಳ್ಳಿಲಿ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲ. ವಿಧಾನಸೌಧನು DC ಆಫೀಸ್ಗಳನ್ನೂ ನಮಗೆ ಕೊಡ್ರಿ, ನಾವೇ ಇಲ್ಲೇ ಜೀವನ ಮಾಡ್ಕೊಂಡಿರ್ತೀವಿ. ಇನ್ನು ಯಾಕೆ ಅಂತ ಹೇಳಿದ್ರೆ ಇವನ್ನೆಲ್ಲ ಸ್ವಚ್ಛವಾಗಿ ಒಳ್ಳೆ ಗಾಳಿ, ಮಳೆ, ಒಳ್ಳೆ ನೀರು ಇಟ್ಕೊಂಡು ಚೆನ್ನಾಗಿ ಇಟ್ಟಿದ್ದೀರಲ್ಲಪ್ಪ ಇಲ್ಲಿ ನೀವು, ನಮ್ಗೆ ಇದನ್ನ ವಹಿಸ್ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಮಂತ್ರಿಗಳು, MLAಗಳು ಕಪ್ಪು ಬಾವುಟ, ಕಪ್ಪು ಮಸಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅನ್ನ ಹಾಕ್ತಾ ಇರೋರು ನಾವು ಬೆಳೆದಂಥ ಅನ್ನ, ಹಾಲು, ಹಣ್ಣು, ತರಕಾರಿ ತಿಂತಾ ಇದ್ದೀರಿ. ನಾವು ಮತ ಹಾಕಿರ್ತಕ್ಕಂಥ ಮತದಾರ ದೊರೆಗಳು. ನಾವು ನಮ್ಮನ್ನ ರಕ್ಷಣೆ ಮಾಡದೆ ನೀವು ಮೋಜಿ ಮಸ್ತಿ ಮಾಡಕ್ಕೇನ್ರಿರೋದು? ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ. ಸಾಂಕೇತಿಕವಾಗಿ ನಮ್ಮ ಕಪ್ಪು ನೋಡಿ ಯಾವ ಪರಿಸ್ಥಿತಿ ಬಂದಿದೆ. ಕುಡಿಯಕ್ಕೆ ನೀರಿಲ್ಲ, ಕುಡಿಯೋ ನೀರು ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ. ಇವೆಲ್ಲ ವಿಚಾರ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹಕ್ಕೊತ್ತಾಯ ಕೊಡ್ತೇವೆ. ಮುಂದೆ ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮಂತ್ರಿಗಳು, MLAಗಳಿಗೆ ಕಪ್ಪು ಬಾವುಟ, ಕಪ್ಪು ಮಸಿ. ಇದು ರೈತ ಆಗ್ರಹ, ರೈತರ ಒತ್ತಾಯ. ನಾವು ನಿಮಗೆ ಕೊಡ್ತಕ್ಕಂಥ ಎಚ್ಚರಿಕೆ ಗಂಟೆ. ನಾವು ಅಶೋಕ್ ನಿಗಾ ವಿರೋಧ ಪಕ್ಷ ನಾಯಕನ ಚಾಮರಾಜನಗರದಲ್ಲಿ ಎಷ್ಟು ಸ್ಥಳಕ್ಕೆ ಭೇಟಿ ಮಾಡಿದೆಯಪ್ಪ ಅಂತ ಕೇಳೋದು. ಇವತ್ತು ಹೋಗ್ತಿದ್ದೀನಿ ಅಂತ. ಆ ಅವಿವೇಕಿ ವಿರೋಧ ಪಕ್ಷ ರಾಜ್ಯದಲ್ಲಿ ಸತ್ತೋಗಿದೆ. ರಾಜ್ಯದಲ್ಲಿ ವಿರೋಧ ಪಕ್ಷ ಇಲ್ಲ, ಆಡಳಿತ ಪಕ್ಷ ಇದ್ದು ಸತ್ತಿದೆ, ವಿರೋಧ ಪಕ್ಷ ಸತ್ತೇ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ವಿರೋಧ ಪಕ್ಷ ಇದ್ರೆ ಬೀದಿಗೆ ಬರಬೇಕಾಗಿತ್ತು. ಬೀದಿಗೆ ಬರ್ತಾ ಇಲ್ಲ ಅವರು. ಮಂತ್ರಿಗಳು, MLAಗಳು ಸಂಬಳ ತಗೊಂಡು ರೈತರ ಟ್ಯಾಕ್ಸ್ ಅಲ್ಲಿ, ಸಾರ್ವಜನಿಕರ ದುಡ್ಡಲ್ಲಿ, ಕಾರ್ಲಿ ಮೋಜು ಮಸ್ತಿ ಮಾಡ್ಕೊಂಡು ತಿರ್ಗಾಡಕ್ ಮಾತ್ರ MLAಗಳು, ಮಂತ್ರಿಗಳಾಗಿರ್ತಕ್ಕಂಥದ್ದು ಇವರು ರೈತರ ಕಷ್ಟ ಕೇಳಕ್ಕಿಲ್ಲ. ಅದಕ್ಕೆ ನಾವು ಹೇಳ್ತಾ ಇದೀವಿ, ಈಗ ಮುಂದಿನ ದಿನಗಳಲ್ಲಿ ನೀವೇನಾದ್ರು ಬೀದಿಗೆ ಬಂದು ರೈತರಿಗೆ ಸಮರ್ಪಕವಾದಂಥ ಪರಿಹಾರ, ಕಬ್ಬಿನ ಬಾಕಿ 8 ಕೋಟಿ ಇವನ್ನೆಲ್ಲ ಕೊಡ್ತಕ್ಕಂಥದ್ದಲ್ಲಿ ನೀವು ವಿಫಲರಾದ್ರೆ ಮುಂದೆ ನಿಮ್ಮ ತಿರುಗಾಡಕ್ಕೆ ಬಿಡೋಲ್ಲ. ನಿಮಗೆ ಕಪ್ಪು ಮಸಿ ಹಾಕಿ ಕಪ್ಪೋಟ ಪ್ರದರ್ಶನ ಮಾಡಿ ನಿಮ್ಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ. ಅದು ಯಾವ ಜೈಲಿ, ಅದು ಎಲ್ಲಿದೋ ಏನ್ರಿ ನಿಮ್ಮ ಜೈಲು? ಎಲ್ಲಿದೋ ನಮ್ಮ ರೈತರು ತುಂಬಕ್ಕೆ? ಒಂದು ಕುಡಿಯೋ ನೀರು ಕೊಡೋಕೆ ಅವಕಾಶ, ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲದೆ ಸರ್ಕಾರಗಳು ನಮ್ಮ ಹತ್ರ ಇದ್ದಾವೆ ಅಂತ ಹೇಳಿದ್ರೆ, ಜಾನುವಾರುಗಳಿಗೆ ಮೇವು ಕೊಡೋಕ್ಕಾಗದೆ ಸರ್ಕಾರಗಳು ಇದ್ದಾವೆ ಅಂತ ಹೇಳಿದ್ರೆ, ಬರ ಪರಿಹಾರ ಕೊಡೋಕ್ಕಾಗದೆ ಸರ್ಕಾರ ಇದೆ ಅಂದರೆ ಇದಕ್ಕಿಂತ ದುರಾದೃಷ್ಟ ಮತ್ತೊಂದಿಲ್ಲ. ಈ DK ಶಿವಕುಮಾರು ಬಂಡೆ ಗಿಂಡೆ ಇವೆಲ್ಲ ನಡೆಯಲ್ಲ. ನಿನ್ನ ಬಂಡೆ ಕಲ್ಲು ಮಡಿಕಪ್ಪ, ಇಲ್ಲಿ ನಮ್ದೆಲ್ಲ ಹಾಳಾಯ್ತಾ ಇದೆ. ಮೊದಲು ಮೈಸೂರು ಬಾಂಬಾರೆ DK ಶಿವಕುಮಾರ್. ಮೈಸೂರಿಗೆ ಬಂದು
ಇಲ್ಲಿ ಬರೋ ಪರಿಸ್ಥಿತಿ ಅಧ್ಯಯನ ಮಾಡು. ಸಿದ್ದರಾಮಯ್ಯ ಏನಾದ್ರು ನೀ ಮೈಸೂರಿಗೆ ಬಂದ್ರೆ ಗೇಟ್ ಪಾಸ್ ಕೊಟ್ಟಿಲ್ವಾ ನಿನಗೆ? ಡಿ ಕೆ ಶಿವಕುಮಾರ್ ಅವರೇ, ಮೈಸೂರಿಗೆ ನಿಮಗೆ ಬರ್ಲಿಕ್ಕೆ ಸಿದ್ದರಾಮಯ್ಯನವರು ಗೇಟ್ ಪಾಸ್ ಕೊಟ್ಟಿಲ್ವಾ? ಬರ ನೋಡ್ಲಿಕ್ಕೆ ನಿಮ್ಗೆ ಸಿದ್ದರಾಮಯ್ಯನವರು ಅಡ್ಡಿ ಇದಾರ? ನಾವು ಕೇಳ್ತೀವಿ ಸಿದ್ದರಾಮಯ್ಯನವರ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಕಳ್ಕೊಂಡ್ಮೇಲೆ ಸಿದ್ದರಾಮಯ್ಯನವ್ರ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಏನಾದ್ರು ನೀವು ಉಳ್ಕೊಂಡಿದ್ರೆ ಇದು ನಿಮ್ಮ ದೌರ್ಬಲ್ಯ. ತಕ್ಷಣ ಈ ವಾರದೊಳಗಡೆ ಸರ್ಕಾರ ಬಂದು ಕೂತು ಇಲ್ಲಿ ಸಮಸ್ಯೆಯನ್ನು ಪರಿಹರಿಸಬೇಕು, ರೈತರಿಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ.